ಈ ಕ್ಯಾಲ್ಸಿಯಂ ಅಯನ್ ವೈಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಸುಮಾರು ಜನರಿಗೆ ಹೇರ್ ಫಾಲ್, ತಲೆ ಸುತ್ತು, ಬೋನ್ ವೀಕ್ನೆಸ್ ಎಲ್ಲ ಶುರುವಾಗಿರುತ್ತೆ. ಈ ತರ ಪ್ರಾಬ್ಲಮ್ಸ್ ಕಡಿಮೆ ಆಗ್ಬೇಕಂದ್ರೆ ಈ ತರ ಆಂಟಿ ಆಕ್ಸಿಡೆಂಟ್ ರಿಚ್ ಲಡ್ಡುನ ತಿಂತಾ ಬರಬೇಕು. ಸೊ ಈ ಲಡ್ಡು ಮಾಡೋದಕ್ಕೆ 1 ಕಪ್ ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಒಣದ್ರಾಕ್ಷಿ ಮತ್ತೆ ಚಿಕ್ಕ ಕಪ್ಪಲ್ಲಿ ಗಸಗಸೆ, ಬಿಳಿ ಮತ್ತೆ ಕಪ್ಪು ಎಳ್ಳನ್ನ ಕೂಡ ತಗೊಂಡಿದ್ದೀನಿ. ಇವೆಲ್ಲಾನು ಒಂದ್ 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಒಂದ್ 5 to 10 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಒಣ ಕೊಬ್ಬರಿನ ಕೂಡ ರುಬ್ಬಿ ಹಾಕೊಳ್ತಾ ಇದ್ದೀನಿ. ಇವೆಲ್ಲಾನು ಹಾಕಿ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಅದೇ ಪಾತ್ರೆಗೆ 1-2 ಸ್ಪೂನ್ ತುಪ್ಪ ಮತ್ತೆ ಯಾವ ಕಪ್ಪಲ್ಲಿ ನಾನು ಡ್ರೈ ಫ್ರೂಟ್ಸ್ ನ ಹಾಕೊಂಡಿದ್ದೀನೋ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ 4 ಕಪ್ ರಾಗಿ ಹಿಟ್ಟನ್ನ ಹಾಕಿ ಒಳ್ಳೆ ಅರೋಮಾ ಬರೋವರೆಗೂ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಅಂಡ್ ಸೀಡ್ಸ್ ಮಿಕ್ಸ್ಚರ್ ನ ಕೂಡ ಆಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ 1 ಗ್ಲಾಸ್ ನೀರಿಗೆ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಆಡ್ ಮಾಡ್ಕೊಂಡು ಈ ತರ ಉಂಡೆ ಮಾಡ್ಕೊಂಡ್ರೆ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ರಾಗಿ ಡ್ರೈ ಫ್ರೂಟ್ಸ್ ಸೀಡ್ಸ್ ಲಡ್ಡು ರೆಡಿ ಆಗುತ್ತೆ. ಈ ಸೀಡ್ಸ್ ಅಂಡ್ ಡ್ರೈ ಫ್ರೂಟ್ಸ್ ನ ಹಂಗೆ ತಿನ್ಬೇಕು ಅಂದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಸೊ ಈ ತರ ಲಡ್ಡು ಮಾಡಿಟ್ಕೊಂಡ್ರೆ ದಿನಕ್ಕೆ ಒಂದೊಂದು ತಿನ್ಬೋದು. ಸೊ ಪ್ಲೀಸ್ ಗಿವ್ ದಿಸ್ ರೆಸಿಪಿ ಅ ಟ್ರೈ.